ಸರ್ ದೂರವಾಣಿ ಸಂಪರ್ಕದಲ್ಲಿ ಮತ್ತೊಬ್ಬರು ಗೆಸ್ಟ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ, ಮಾತನಾಡ್ತೀನಿ ನಿಮ್ಮ ಜೊತೆ. ಸರ್ ನಾವು ಡಾಕ್ಟರ್ ಆಂಜನಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್ ಮೊದಲಿಗೆ ಈ ಒಂದು ಅಮೀಬಾ ಅಂದರೆ ಮೆದುಳು ತಿನ್ನುವ ಅಮೀಬಾ ಯಾವ ರೀತಿ ಪ್ರಾರಂಭ ಆಗುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಸರ್. ನಾನು ಸರ್ಜಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಇದ್ದೀನಿ. ನಿಮ್ ಇನ್ಫಾರ್ಮೇಶನ್ 20 ವರ್ಷದಿಂದ ನಾನು ಪಂಬಾ ರಿವರ್ ನೋಡಿದೀನಿ. ನಾನು ಮಾಲೆ ಹಾಕ್ತೀರಾ, ನಾನು ಅಯ್ಯಪ್ಪನಿಗೆ ದರ್ಶನಕ್ಕೆ ಹೋಗಿದ್ದೆ ಫ್ರೆಂಡ್ ಜೊತೆಯಲ್ಲಿ. ಆ ಪಂಬಾ ರಿವರ್ ಇತ್ತಲ್ಲ, ಅದು ಕೆಂಗೇರಿ ಮೋರಿಗಿಂತಲೂ ವರ್ಷಿತ್ತು. ಸತ್ತ ಸಂಗೆ ತಿಳ್ಕೊಂಡು ಹೋಗುತ್ತೆ, ಜನರು ಅದರಲ್ಲೇ ಸ್ನಾನ ಮಾಡ್ತಾರೆ, ಕಾಲಿಕ್ಕಕ್ಕೂ ಆಗಲ್ಲ ಅಂತ ನದಿ ಅದು. ನನಗೆ ಆಶ್ಚರ್ಯ ಆಯ್ತು, ಜನ ಇಷ್ಟು ಎಲ್ಲಾ ಕಡೆಯಿಂದ ಇಲ್ಲಿ ಬಸ್ಕೊಂಡ್ ಬರ್ತಾರೆ, ತಲೆ ಮೇಲೆ ಇರ್ಮುಡಿನ, ದೇವ್ರ ಮೇಲೆ ಅಷ್ಟೊಂದು ಭಕ್ತಿ ಇತ್ತು. ಇಂತಹ ಗಲೀಜ್ ನದಿನ ನಾನು ನೋಡಿದ್ದು, ನಾನು ಆಸ್ ಎ ಡಾಕ್ಟರ್ ನನಗೆ ಇನ್ಟಾಲರಬಲ್ ಅಮ್ಮ, ಇಂಥದ್ರೊಳಗೂ ಸ್ನಾನ ಮಾಡ್ತಾರಲ್ಲ ಅಂತ. ಅಮೀಬೆ ಅಂದ್ರೆ ನೋಡಮ್ಮ, ಇಂಟೆಸ್ಟೈನ್ ಆಗಿರುತ್ತೆ. ಒಬ್ಬ ಮನುಷ್ಯನ ಕಚ್ಚ ಅಮೀಬೆ ಇನ್ನೊಬ್ಬನ ಬಾಯಿನೊಳಗೆ ಇದನ್ನ ರೀಸೈಕಲ್ ಅಂತೀವಿ ನಾವು. ಮೇಲ್ಗಡೆ ಯಾವನ ನದಿ ಒಳಗೆ ಕಕ್ಕ ಮಾಡಿದ್ರೆ ಕೆಳಗಡೆ ನೀರು ಕುಡಿಯೋದು ಬಾಯಿ ಒಳಗೆ ಡೈರೆಕ್ಟ್ ಆಗಿ ಹೋಗುತ್ತೆ. ಇದು ನಮ್ಮ ಡಿಸ್ಕ್ರೈಬ್ ಇದು ಏನಷ್ಟು ಮೌತ್ ಡೈರೆಕ್ಟ್ ಆಗಿ ಹೋಗೋ ಇನ್ಫೆಕ್ಷನ್. ಸರ್ ಈಗ ಇದು ನಮ್ಮ ದೇಹದಲ್ಲಿ ಒಂದು ಮೆದುಳು ತಿನ್ನುವ ಅಮೀಬಾ ಯಾವ ರೀತಿ ಬೆಳೆಯುತ್ತೆ, ಜೊತೆಗೆ ಎಷ್ಟು ದಿನ ಟೈಮ್ ತಗೊಳುತ್ತೆ ಸರ್? ಅಮೀಬಾ ಬೇರೆ, ಈ ಅಮೀಬಾ ಬೇರೆ, ಅದು ವೈರಸ್. ಅರ್ಥ ನಮ್ಮ ಇದು ಇಂಟೆಸ್ಟೈನಲ್ ಅಮೀಬಿಯಾಸಿಸ್. ಯಾರು ನೆಕ್ಸ್ಟ್ ಕೈ ತೊಳ್ಕೊಳ್ಳಲ್ಲ ವಾಶ್ ಮಾಡಿದ್ಮೇಲೆ, ಎಷ್ಟೋ ಸಾರಿ ನೀವು ರೋಡ್ ಸೈಡ್ ತಿಂತಾರಲ್ಲ, ಅನ್ಫಾರ್ಚುನೇಟ್ಲಿ ಬಿಸಿ ತಿಂದ್ರೆ ಪರವಾಗಿಲ್ಲ, ಅಮೀಬಿಯಾ ಸತ್ತೋಗಿರುತ್ತೆ. ಇಲ್ಲಿ ಅವನು ಎಲ್ಲಿ ತೊಳ್ಕೊಂಡಿರ್ತಾನೋ ಎಲ್ಲಿ ಒರ್ಸ್ಕೊಂಡಿರ್ತಾನೋ ಅದೇ ಕೈನ ಸರ್ವ್ ಮಾಡೋದಾದ್ರೆ ತಿನ್ನೋರ್ಗೂ ಬರುತ್ತೆ. ಅದಕ್ಕೆ ನಾನು ಬಹಳ ಸಾರಿ ಹೇಳ್ತೀನಿ, ರೋಡ್ ಸೈಡ್ ತಿನ್ನೋರು ದಯವಿಟ್ಟು ನಿಮ್ ಮನೆಯಿಂದ ಪ್ಲೇಟ್ ತಗೊಂಡೋಗಿ ಬಿಸಿ ಪಾನಿ ಇದೆಯಲ್ಲಮ್ಮ, ಅದ್ರ ನಂತರ ಡರ್ಟಿ ವಾಟರ್ ಇನ್ನೊಂದಿಲ್ಲ. ಈ ಪಂಬಾ ರಿವರ್ದಾಗ ಇದೇ ಆಗಿರೋದು. ಮನುಷ್ಯನ ಇಂಟೆಸ್ಟೈನಲ್ ಅಮೀಬಿಯಾಸಿಸ್ ಇದು. ಅಮೀಬಿಯಸ್ ಲಿವರ್ ಅಬ್ಸೆಸ್ ಅಂತ ಆಗುತ್ತೆ. ಲಿವರ್ ಅಂದ್ರೆ ಇಂಜೆಕ್ಷನ್ಗಳೆಲ್ಲ ಆಗಲ್ಲ, ಬಟ್ ಯಾಕೆ ನನ್ಗೆ ಗೊತ್ತಿಲ್ಲ. ನಾವು ಸಾಕಷ್ಟು ಪೇಷಂಟ್ಗಳನ್ನ ಪ್ರತಿನಿತ್ಯ ನಾವು ನೋಡ್ತೀವಿ. ಬೆಂಗಳೂರಿನಾಗೂ ನೋಡ್ತೀವಿ, ಕೆಂಪೇಗೌಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತೀವಿ. ಅಮೀಬಿ ಡೀಸೆನ್ಸಿ ಅಂತೀವಿ. ಯಾರಿಗಾದ್ರೂ ರಕ್ತ ಶೀತ ಬೇದಿ ಆದ್ರೆ ರಕ್ತ ಮತ್ತೆ ಅದ್ರೊಳಗೆ ಮ್ಯೂಕಸ್ ಇತ್ತು ಅಂದ್ರೆ ಇದನ್ನ ಅಮೀಬಿಸ್ ಇನ್ಫೆಕ್ಷನ್ ಅಂತೀವಿ. ಅಮೀಬಿಸ್ ಕೊಲೈಟಿಸ್ ಇದು. ಕೊಲೈಟಿಸ್ ಅಂದ್ರೆ ದೊಡ್ಡ ಸೈಜ್ ನಲ್ಲಿ ಆಗುವಂತ ಇನ್ಫೆಕ್ಷನ್. ಅವನಿಗೆ 3-4 ಸಾರಿ ಬೇದಿ ಆಗುತ್ತೆ. ಮೋಸ್ಟ್ಲಿ ಡೆತ್ತಿ ಕಾರಣ ಡಿಹೈಡ್ರೇಷನ್. ಅಮೀಬಿಸ್ ಪಾಯ್ಸನ್ ಅದು. ಯಾವಾಗ ಲೂಸ್ ಮೋಷನ್ ಅದೆಲ್ಲ ಆಗುತ್ತಲ್ಲ, ಡಿಹೈಡ್ರೇಷನ್ ಆಗ್ತಾರೆ. ಅವ್ರನ್ನ ಅಡ್ಮಿಟ್ ಮಾಡಿ ಪ್ರಾಪರ್ ಆಂಟಿಬಯೋಟಿಕ್ ಅಥವಾ ಐ ಕೊಳ್ಳಿಲ್ಲ ಅಂದ್ರೆ ಸತ್ತು ಹೋಗ್ತಾರೆ. ಅಷ್ಟು ಜನದಲ್ಲಿ ಯಾರನ್ನ ಎಲ್ಲಿ ಅಡ್ಮಿಟ್ ಮಾಡಿದ್ರು ಗೊತ್ತಿಲ್ಲ. ಯೂಶಲಿ ಬೆಂಗಳೂರಿನ ಯಾರು ಯಾವುದೇ ಹಾಸ್ಪಿಟಲ್ಗೆ ಅಮೀಬಿಕ್ ಕೊಲೈಟಿಸ್ ಪೇಷಂಟ್ ಅಡ್ಮಿಟ್ ಆದ್ರೆ ರಿಕವರಿ ಆಗೇ ಮನೆಗೆ ಹೋಗ್ತಾನೆ, ಯಾರು ಸತ್ತೋಗಲ್ಲ. ಬಟ್ ಅಷ್ಟು ಜನಗಳಲ್ಲಿ ಇದೊಂಥರ ಕಾಲ್ರಾ ಇದ್ದಂಗೆ. ಕಾಲ್ರಾ ಬ್ಯಾಕ್ಟೀರಿಯಲ್ ಡಿಸೀಸ್, ಅಮೀಬಿಕ್ ಡಿಸೀಸೇ ಬೇರೆ, ವೈರಸ್ ಡಿಸೀಸೇ ಬೇರೆ. ಮೊದಲು ಮೆದುಳು ತಿನ್ನುವ ಅಮೀಬಿ ಅಂತ ಬಂದಿತ್ತಲ್ಲ, ದಟ್ ವಾಸ್ ಎ ವೈರಸ್, ಎನ್ಸೆಫಲೈಟಿಸ್ ಅಂತೀವಿ ನಾವು. ಇದು ನಮ್ಮ ಮೆಡಿಕಲ್ ಟರ್ಮಿನಾಲಜಿಗಳು. ದಯವಿಟ್ಟು ಯಾರು ಗಾಬರಿ ಆಗಬೇಡಿ. ಆ ನದಿನ ಫಸ್ಟ್ ಕ್ಲೀನ್ ಮಾಡಿ. ದಯವಿಟ್ಟು ಹೋದವರು ಆ ನದಿಯೊಳಗೆ ಸ್ನಾನ ಮಾಡಬೇಡಿ. ಸ್ನಾನ ಒಂದೇ ಅಲ್ಲ, ವಾಕ್ಯ ಒಳಗೆ ಹೋಗ್ಬಾರ್ದಷ್ಟೇ. ಮೈ ಮೇಲಿದ್ರೆ ಏನು ಆಗಲ್ಲ. ಅದು ಆ ನೀರ್ನೇನ ಕಲುಷಿತ ನೀರನ್ನೇನಾದ್ರೂ ನೀವು ಕುಡಿದ್ರೆ ಅಥವಾ ನಿಮ್ಮ ಆಹಾರದ ಜೊತೆ ನಿಮ್ಮ ಹೊಟ್ಟೆಗೆ ಹೋದ್ರೆ ನಿಮ್ಗೆ ಅಮೀಬಿಯಾಸಿಸ್ ಆಗುತ್ತೆ. ಒಬ್ಬರಿಂದ ಒಬ್ರಿಗೆ ಬಂದು ಮೋಸ್ಟ್ ಪ್ರಾಬ್ಲಿ 10 ಜನ ಸತ್ತೋಗಿರ್ತಾರೆ. ಇದು ವೆರಿ ಸಿಂಪಲ್ ಸಾಂಕ್ರಾಮಿಕ ಕಾಯಿಲೆ. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿದಂತ ಕಾಯಿಲೆ. ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕಿರಲ್ಲ, ಹಂಗಾಗಿ ಸತ್ತೋಗಿರ್ತಾರೆ. ದೇವ್ರು ಇದ್ದೇ ಇರ್ತಾನಮ್ಮ. ನಾವು ದೇವ್ರನ್ನ ಬ್ಲೇಮ್ ಮಾಡಂಗಿಲ್ಲ, ಮನುಷ್ಯನ ಬ್ಲೇಮ್ ಮಾಡ್ಬೇಕು. ಅಯ್ಯಪ್ಪ ಸ್ವಾಮಿ ತಪ್ಪಲ್ಲ ಇದು. ಅಯ್ಯಪ್ಪ ಸ್ವಾಮಿಗೆ ಭಕ್ತಿಯಿಂದ ಹೋಗಿ ಗಲೀಜ್ ಮಾಡ್ತಾರಲ್ಲ, ಆ ಜನಗಳು ತಪ್ಪು. ನಾನು ನೋಡಿದೀನಿ. ನನಗೆ ಸಿಗರೇಟ್ ಸೇರಿಸ್ತಾರೆ, ಬೀಡಿ ಸೇರಿಸ್ತಾರೆ. ಎಂತ ಡರ್ಟಿಯಸ್ಟ್ ಪೀಪಲ್ಸ್. ನಾನೇನ್ ಹಾಕೊಂಡು ಹೋಗಿದ್ದೀನಿ. ನೋಡೋಣ ಹಾಗೆ ಡಾಕ್ಟರ್ ಅಂತ 5 ಜನ ಡಾಕ್ಟರ್ಗಳು ನಾವು ಅಮ್ಮಾಗದು ಸ್ಟಾರ್ಟ್ ಮಾಡ್ಕೊಂಡು 20 ವರ್ಷದಿಂದ ಹೋಗಿದ್ವು. ಪಂಬಾ ರಿವರ್ ನೋಡ್ಬಿಟ್ಟು ಅನ್ಬಿಲೀವಬಲ್. ಇದು ನೆಕ್ಸ್ಟ್ ಪೀಸಸ್ ಎಲ್ಲ ಫ್ಲೋಟ್ ಆಗ್ತಾ ಇರುತ್ತೆ. ಅದ್ರೊಳಗೆ ಕಾಲಿಕ್ಕಕ್ಕೂ ಭಯ. ಅಂಥದ್ರೊಳಗೆ ಅದ್ರ ಮುಳುಗ್ತಾರೆ ಅಂದ್ರೆ ಈ ಜನಗಳಿಗೆ ಏನ್ ಹೇಳ್ಬೇಕು. ಆ ರೀತಿ ಆಗಿದೆ ಅಮ್ಮ. ಇದು 100% ಡೆತ್, ಪ್ರಿವೆಂಟಬಲ್ ಡೆತ್. ಅಂತ ಪೇಷಂಟ್ಗಳನ್ನ ಅಡ್ಮಿಟ್ ಮಾಡಿ ಅವ್ರಿಗೆ ಆಂಟಿ ಅಮೀಬಿಯಸ್ ಟ್ರೀಟ್ಮೆಂಟ್ ಇದೆ ನಮ್ಮ ಹತ್ರ. ವಂಡರ್ಫುಲ್ ಡ್ರಗ್ಸ್ ಇದಾವೆ. ಉಳ್ಕೊಂಡಿರೋದು ಆ ಜನಕ್ಕೆ ಅಷ್ಟು ದೊಡ್ಡ ಎಲ್ಲಿ ಅಂತ ಅಡ್ಮಿಟ್ ಮಾಡ್ತಾರೋ. ಇಸ್ ದ ಪ್ರಾಬ್ಲಮ್. ಕೇಳ್ತಾ ಇದೆಯಮ್ಮ?
ಹಾಂ ಸರ್, ಕೇಳ್ತಾ ಇದೆ ಸರ್. ಈಗ ಕೋವಿಡ್ ರೀತಿಯಲ್ಲೇ ಇದು ಕೂಡ ಹರಡುತ್ತೆ ಅಂತಂದರೆ, ಈಗ ನಾವು ಕೋವಿಡ್ ಟೈಮಲ್ಲಿ ಯಾವುದೆಲ್ಲ ಪ್ರಿಕಾಕ್ಷನ್ ತೊಗೊಂಡಿದ್ದು ಅದೇ ರೀತಿ ಇಲ್ಲೂ ಕೂಡ ಪ್ರಿಕಾಕ್ಷನ್ ತೊಗೋಬೇಕಾಗತ್ತೆ. ಸೊ ಯಾವ ರೀತಿ ಪ್ರಿಕಾಕ್ಷನ್ ತೊಗೋಬೋದು ಸರ್? ಕೋವಿಡ್ ಅಪ್ಪರ್ ರೆಸ್ಪಿರೇಟರಿ ವೈರಲ್ ಇನ್ಫೆಕ್ಷನ್, ಇದು ಇಂಟೆಸ್ಟೈನಲ್ ಇನ್ಫೆಕ್ಷನ್. ಇದು ವೈರಸ್ ಅಲ್ಲ, ಇದು ಅಮೀಬೆ ಅಂತೀವಿ ನಾವು. ನಮ್ಮ ಕ್ಲಾಸಿಫಿಕೇಶನ್ ಅಂದ್ರೆ ಬ್ಯಾಕ್ಟೀರಿಯಾ, ವೈರಸ್ ಅಂಡ್ ಅಮೀಬೆ ಅಂತೀವಿ. ಇದಕ್ಕೆ ಓನ್ಲಿ ಕೈ ಚೆನ್ನಾಗಿ ತೊಳ್ಕೊಳ್ಳೋದು, ನಿಮ್ಮ ಆಹಾರ ಕಲುಷಿತ ಆಗ್ದಂಗಿರೋದು. ಇದು ಆಹಾರ ಮತ್ತು ನೀರಿನಿಂದ ಹರಡುವ ರೋಗ. ಅದಂಗಲ್ಲ, ಪಡಿ ಒಬ್ಬರಿಂದ ಮಾಸ್ಕ್ ಹಾಕೊಳ್ಳಿ, ಇದು ಹಂಗಲ್ಲ. ಎಕ್ಸ್ಕ್ಲೂಸಿವ್ಲಿ ಟೀಕೋ ಓರಲ್. ಟೀಕೋ ಅಂದ್ರೆ ಚೀಟಿದ್ದು, ಓರಲ್ ಅಂದ್ರೆ ಬಾಯಿಗೆ ಹೋಗೋದು. ಇಷ್ಟೇ. ಆಹಾರ ಮತ್ತೆ ನೀರು ಎಲ್ಲರೂ ಆ ನೀರ್ನ ಕಾಯಿಸಿ ಕುಡಿದಿದ್ರೆ ಅವರಿಗೆ ಸಪ್ಪಗಿರೋದು. ಅದನ್ನೇ ಹೇಳೋದು, ಇಂಥ ಜಾತ್ರೆಗಳಲ್ಲಿ ನೀವು ಕಾಯಿಸಿದ ನೀರನ್ನು ಕುಡಿದ್ರಿ, ಕಾಯಿಸಿ ಬಿಸಿ ಬಿಸಿ ಇರೋ ಊಟ ತಿನ್ನಿ. ಅಂದ್ಮೇಲೆ ಯಾರು ಸರ್ವ್ ಮಾಡ್ತಾರೋ ಅವ್ರು ಕೈಗಳು ತೊಳೆಯೋದಂದ್ರೆ ಸುಮ್ಮನೆ 3 ಸೆಕೆಂಡ್ ತೊಳೆಯೋದಲ್ಲಮ್ಮ. ಉಗುರುಗಳು ಕಟ್ ಮಾಡಿರ್ಬೇಕು. ಯಾವನು ಉಗುರು ಕಟ್ ಮಾಡಿರಲ್ಲ, ಸುಮ್ಮನೆ ಏನೋ ಒಂದು ಗ್ಲೌಸ್ ಹಾಕ್ತಾರೆ ಇದು ಅದು ಎಲ್ಲೆಲ್ಲೋ ಇರುತ್ತೆ. ಇದೆಲ್ಲ ನೋಡ್ಬೇಕು. ಅದನ್ನ ಏನೋ ಅಂದಿದ್ದಾಗಿ ತಿಂಡಿ ಆಗಲ್ಲ. ಈಗ ವಾಪಸ್ ಬರ್ತಾರೆ ಊರಿಗೆ ಅಂತ ಇವತ್ತು ಒಳ್ಳೆ ನ್ಯೂಸ್ ಅಂದ್ರೆ ಜನಗಳಿಗೆ ಎಚ್ಚರ ಬರುವಂತ ಕರೆಕ್ಟ್ ನ್ಯೂಸ್ ಇದೆ. ನಾನು ನೋಡಿ ಕರೆಕ್ಟ್ ಟ್ರೂತ್ ಇದು ಅಂತ ಅನ್ಸು. ಜನಗಳು ಇಷ್ಟು ತಿಳುವಳಿಕೆ ಬಂದು ದೇವ್ರು ಇದೇ ಇರ್ತಾನೆ ಎಲ್ಲಾ ಕಡೆನೂ. ಯಾವ ದೇವ್ರು ನಿನ್ನ ಬರೀ ಕಾಲ್ನ ಬಾ ಅಂತ ಹೇಳಿರಲ್ಲ. ಅಮ್ಮ ನಾನು ಇನ್ನೊಂದು ಹೇಳ್ತೀನಿ, ಎಷ್ಟು ಜನಕ್ಕೆ ಕೇಳಿಸ್ಕೊತಿದಾರೋ ಗೊತ್ತಿಲ್ಲ. ನಾನು ಸರ್ಜನ್ ಆಗಿ 1000 ಆಪರೇಷನ್ ಮಾಡಿದೀನಿ. ಈ ಟೈಮ್ಗಳಿಗೆ ಎಷ್ಟು ಜನ ಕಾಲ್ ತೆಗೆದಿದ್ದೀನಿ ಅಂದ್ರೆ ಡಯಾಬಿಟಿಸ್ನವರು ಬರೀ ಕಾಲ್ನ ನಡ್ಕೊಂಡು ಹೋಗ್ತಾರೆ. ಅದರಿಂದ ವಾಪಸ್ ಬರೋಸಕ್ಕೆ ಕಾಲು ಸ್ವಲ್ಪ ಉಚ್ಕೊಂಡು ಸೆಲ್ಯುಲೈಟಿಸ್ ಆಗಿ ಕಾಲೇ ತೆಗಿತೀವಮ್ಮ. ನಾನು ತುಂಬಾ ಜನಕ್ಕೆ ಹೇಳ್ತೀನಿ, ದಯವಿಟ್ಟು ದೇವ್ರು ಯಾವನು ನಿನ್ಗೆ ಬರೀ ಕಾಲ್ನ ಬಾ ಅಂತ ಹೇಳಿಲ್ಲ. ಚಪ್ಪಲಿ ಹಾಕೋ. ಅದು ಡಯಾಬಿಟಿಕ್ ಬರೀ ಕಾಲ್ನ ನಿಮ್ ಮನೆಯಲ್ಲೂ ಓಡಾಡ್ಬೇಡ. ಕೆಲವ್ರಿಗೆ ಆಶ್ಚರ್ಯ ಆಗುತ್ತೆ ನನ್ನ ಮಾತನ್ನು ಕೇಳಿ. ನೀನ್ ದೇವ್ರಿಗೆ ಏನ್ ಕೈ ಮುಗಿತೀಯೋ ಹಂಗೆ ನೀನ್ ಚಪ್ಪಲಿಗೆ ನೀನ್ ಶೂ ಕಾಲಿಗೆ ಕೈ ಮುಗಿದ್ರೆ ನೀನ್ ಕಾಲು ಉಳಿತದೆ. ಇದು ಅಮೇಜಿಕ್. ಐ ಮೀನ್ ಇದು ಡಯಾಬಿಟಿಸ್ ಇರೋ ಪೇಷಂಟ್ಗೆ ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಯಾವ ದೇವ್ರು ನಿನ್ ಚಪ್ಪಲಿಗೆ ತಪ್ಪು ಮಾತಾಡ್ತಾರೆ. ನಿನ್ನ ಚಪ್ಪಲಿಗೆ ಸಮಾನ ಅಂತಾರೆ. ಚಪ್ಪಲಿ ದೇವ್ರಿದ್ದಂಗೆ ಡಯಾಬಿಟಿಸ್ ಇರೋದು. ಇವೆಲ್ಲ ತಿಳ್ಕೋಬೇಕಮ್ಮ. ಇದು ನಮ್ಮಂತವ್ರು ಹೇಳ್ಬೇಕು ನಾವು. ಅನ್ಫಾರ್ಚುನೇಟ್ಲಿ ನನ್ನ ಪ್ರೊಫೆಷನ್ ಆಗಿ ಯಾರನ್ನೂ ನಾವು ಎಚ್ಚರಿಸೋದಿಲ್ಲ. ಮೆಡಿಕಲ್ ಕಾಲೇಜ್ನ ಮಾತ್ರ ಪಾಠ ಮಾಡ್ತೀವಿ, ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಅದನ್ನ ದಯವಿಟ್ಟು ಆ ರಿವರ್ನ ಕ್ಲೀನ್ ಮಾಡಿಸ್ಬಿಟ್ರೆ, ಅಯ್ಯಪ್ಪ ಸ್ವಾಮಿಗೆ ಅಲಂಕಾರ ಮಾಡ್ತಾರಲ್ಲ ಅಷ್ಟು ತೊಳೆದು ಈ ತೀರ್ಥ ಹಾಕಿ ಆ ತೀರ್ಥ ಹಾಕಿ ಅದೇನು ಮಾಡೋದ್ ಬೇಡ. ಆ ದೇವರಿಂದ ಯಾರಿಗೂ ಕಾಯಿಲೆ ಬರಲ್ಲ. ಈ ನದಿಯಿಂದ ಕಾಯಿಲೆ ಬರುತ್ತೆ. ಈ ನದಿನ ಕ್ಲೀನ್ ಮಾಡಕ್ ಹೇಳಿ ಆ ಸರ್ಕಾರಕ್ಕೆ, ನಮ್ಮ ಸರ್ಕಾರಕ್ಕೆ, ಎಲ್ಲ ಸರ್ಕಾರಕ್ಕೂ ಇಷ್ಟು ಜನದ ಪ್ರಾಣ ಉಂಟು. ಸರ್ ನಿಜ, ನೀವು ಹೇಳ್ದಂಗೆ ದೈವ ಬಲದ ಜೊತೆಗೆ ನಮ್ಮ ಆರೋಗ್ಯದ ಪರಿಸ್ಥಿತಿ ಕೂಡ ಮುಖ್ಯ ಆಗುತ್ತೆ ಸರ್. ಈಗ ಏನಾದರೂ ಹೆಲ್ತ್ ಇಶ್ಯೂಸ್ ಇರೋರು ಈ ಟೈಮಲ್ಲಿ ಹೋಗೋದು ಒಳ್ಳೇದಾ ಅಥವಾ ಏನು ಮಾಡಬೇಕಾಗುತ್ತೆ ಸರ್? ಏನಾದರೂ ಪ್ರಿಕಾಕ್ಷನ್ ತೊಗೋಬೇಕಾ? ಈಗ ಕೆಲವೊಂದಿಷ್ಟು ಟ್ಯಾಬ್ಲೆಟ್ಸ್ ತೊಗೋತಾ ಇರ್ತಾರೆ, ಈಗ ಯಾತ್ರೆಗೆ ಹೋಗ್ತಾರೆ, ಆ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಹೇಗೆ ಸರ್? ಅಮ್ಮ, ಇದ್ರೊಳಗೆ 30 ಜನ ಸತ್ತಿರೋರು ಮೋಸ್ಟ್ ಆಫ್ ಜನ ಡಯಾಬಿಟಿಕ್ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೆ. ಇಲ್ಲಿ ಕ್ಯಾನ್ಸರ್ ಡ್ರಗ್ಸ್ ಏನೋ ತಗೋತಿರ್ತಾರೆ. ಅಂದ್ರೆ ವಯಸ್ಸಾಗಿರ್ತದೆ. ಹೆಂಗಸರು ಹೆಂಗೋ ತಡ್ಕೋತಾಗಮ್ಮ. 21 ವರ್ಷ ಹುಡುಗಿ ಯುವಕನಿಗೆ 20 ಸಾರಿ ಬೇದಿ ಹೊಡೆದ್ರು ಏನೂ ಆಗಲ್ಲ. ಅದೇ 65 ವರ್ಷನಿಗೆ 5 ಸಾರಿ ಬೇದಿ ಹೊಡೆದ ಅಂದ್ರೆ ಡಿಹೈಡ್ರೇಷನ್ ಆಗಿ ಬಿದ್ದೋಗ್ತಾನೆ. ಅದನ್ನ ದಯವಿಟ್ಟು ನಿಮಗೆ ದೇವ್ರ ಮೇಲೆ ಬಹಳ ಭಕ್ತಿ ಇದ್ರೆ ಈ ಟೈಮ್ನಾಗ ಅವಾಯ್ಡ್ ಮಾಡಿ ನೀವು ನಿಮ್ಮ ಮನೆಗೆ ಕೂತ್ಕೊಂಡು ದೇವ್ರಿಗೆ ಕೈ ಮುಗಿರಿ. ಅಯ್ಯಪ್ಪ ಸ್ವಾಮಿ ತುಂಬಾ ಒಳ್ಳೆ ದೇವ್ರು. ನೀನ್ ನಡ್ಕೊಂಡ್ ಬಾರಪ್ಪ ಬರೀ ಕಾಲ್ನಂಗೆ ಅನ್ನೋರಿಗೂ ನಿನ್ಗೆ ಆಶೀರ್ವಾದ ಮಾಡ್ತೀನಿ ಅಂತ ಯಾವ ದೇವ್ರು ಹೇಳಿಲ್ಲ. ದಯವಿಟ್ಟು ಜನಗಳು ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಮನುಷ್ಯನ ದೇಹವೇ ದೇಗುಲ ಅಂತ ಸುಮ್ನೆ ಹೇಳಿಲ್ಲಮ್ಮ. ನಿನ್ ದೇಹನ ನೀನ್ ನೋಡ್ಕೊಳಕ್ ಆಗಿಲ್ಲ ಅಂದ್ರೆ ಯಾವ ದೇವ್ರಿಗೆ ಹೋಗಿ ನೀವು ಮಾಡ್ತೀರ? ನಿಮ್ ದೇಹನ ನೀನ್ ಚೆನ್ನಾಗಿ ನೋಡ್ಕೊಂಡಿದ್ದೀರ, ಅಯ್ಯಪ್ಪನ್ಗೂ ಹೋಗ್ಬಾರ್ದಿತ್ತು. ಮನೆಗೆ ಕುತ್ಕೊಂಡು ಆರೋಗ್ಯವಾಗಿರ್ಬೋದಿತ್ತು. ಇವೆಲ್ಲ ಅರ್ಥ ಮಾಡ್ಕೊಳ್ಳಿ. ಕೈ ಮುಗಿರಿ ಅಷ್ಟೇ. ಹೌದಲ್ಲಮ್ಮ? ಓಕೆ ಸರ್, ಥ್ಯಾಂಕ್ ಯು ಸರ್ ಅಷ್ಟು ಬೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ.